ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಫಿಶ್ ಸಾಂಬಾರ್ ಮತ್ತು ಫಿಶ್ ಡ್ರೈಯನ್ನು ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ಅದಕ್ಕೆ ಬೇಕಾದಂತಹ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಧನಿಯಾ ಬೀಜ, ಕಾಳುಮೆಣಸು, ಜೀರಿಗೆ ಮೆಣಸು, ಬೆಳ್ಳುಳ್ಳಿ, ಈರುಳ್ಳಿ ಜೊತೆಗೆ ಕೆಂಪು ಮೆಣಸು, ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಚೆನ್ನಾಗಿ ಹುರ್ಕೊಂಡಿದ್ದೀನಿ. ನಂತರ ಅದನ್ನು ನಾನು ಚೆನ್ನಾಗಿ ರುಬ್ಬಿ ಇಟ್ಕೊಂಡಿದ್ದೀನಿ. ಮತ್ತೊಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಜೊತೆಗೆ ಈರುಳ್ಳಿ, ಬೆಳ್ಳುಳ್ಳಿ, ಪಲಾವ್ ಸೊಪ್ಪು ಮತ್ತು ಚೂರು ಚಕ್ಕೆಯನ್ನು ಹಾಕ್ಕೊಂಡು ಬಾಡಿಸ್ಕೊಂಡಿದ್ದೀನಿ. ಅದನ್ನು ಸಹ ಮಿಕ್ಸಿಯಲ್ಲಿ ಕಾಯನ್ನು ಹಾಕಿಬಿಟ್ಟು ರುಬ್ಬಿ ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ನಂತರ ನಾನು ಮೊದಲು ಮಾಡಿಟ್ಕೊಂಡಿದ್ನಲ್ಲ ಆ ಮಸಾಲೆಯನ್ನು ಹಾಕಿ ಅದಕ್ಕೆ ಸ್ವಲ್ಪ ನಾನು ಯಾವುದು ಹುಳಿಯನ್ನು ಹಾಕ್ಕೊಂಡಿದ್ದೀನಿ, ಜೊತೆಗೆ ಉಪ್ಪು, ಒಂಚೂರು ಅರಿಶಿನ, ಜೊತೆಗೆ ತೊಳೆದಿರುವಂತಹ ಮೀನನ್ನು ಹಾಕ್ಕೊಂಡು ನಂತರ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಬಿಟ್ಟು ನಾನು ಒಂದೆರಡು ಕುದಿಯನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಬಿಡ್ತೀನಿ. ಅದು ಫುಲ್ ಡ್ರೈ ಆಗಬೇಕು, ಅಲ್ಲಿವರೆಗೆ ಹಾಗೆ ಬಿಟ್ಬಿಡಿ. ನಂತರ ನಾನು ಒಂದು ಪಾತ್ರೆಯನ್ನು ಇಟ್ಕೊಂಡು ಅದಕ್ಕೆ ಎಣ್ಣೆ ಮತ್ತು ಈರುಳ್ಳಿಯನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಅದಕ್ಕೆ ನಾನು ತೊಳೆದಂತಹ ಮೀನುಗಳನ್ನು ಹಾಕ್ಕೊಂಡು, ಅಂದರೆ ಅದು ಸ್ವಲ್ಪ ಹಸಿ ವಾಸನೆ ಹೋಗಬೇಕಾಗತ್ತೆ ಮೀನಿಂದು. ಹಾಗಾಗಿ ಅದನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಉಪ್ಪನ್ನು ಹಾಕ್ಕೊಂಡು ಹುಳಿನೂ ಹಾಕ್ಕೊಂಡಿದ್ದೀನಿ. ಹುರಿಬೇಕಾದ್ರೆ ಚೆನ್ನಾಗಿ ಹುಳಿ ಹಿಡ್ಕೊಳ್ಳಿ ಮೀನಿಗೆ ಅಂತ ಹೇಳ್ಬಿಟ್ಟು. ಹಾಗೆ ನಾನು ಆ ಕೆಂಪು ಮೆಣಸಿನಕಾಯಿ ಹಾಕ್ಕೊಂಡು ಸ್ವಲ್ಪ ರುಬ್ಕೊಂಡಿದ್ನಲ್ಲ ಖಾರ, ಅದನ್ನು ಸಹ ಇದಕ್ಕೆ ಹಾಕ್ಕೊಂಡು ಒಂದೆರಡು ಕುದಿಗಳನ್ನು ಕುದಿಸ್ಕೊತೀನಿ. ಆನಂತರ ಇದಕ್ಕೆ ನಾನು ಕಾಯಿಯನ್ನು ಹಾಕಿ ರುಬ್ಬಿಟ್ಕೊಂಡಿದ್ನಲ್ಲ ಆ ಮಸಾಲೆಯನ್ನು ಹಾಕಿಬಿಟ್ಟು ಒಂದೆರಡು ಕುದಿಗಳನ್ನು ಕುದಿಸ್ಬಿಡ್ತೀನಿ. ಅಲ್ಲಿಗೆ ಮೀನಿನ ಕಾಯಿ ಸಾರು ಜೊತೆಗೆ ನಾನು ಮೊದಲೇ ಎತ್ತಿಟ್ಟಿದ್ನಲ್ಲ ಫಿಶ್ ಡ್ರೈ ಆಗೋದಕ್ಕೆ, ಅದು ಸಹ ರೆಡಿ ಆಯಿತು. ಹಾಗಾದರೆ ಫ್ರೆಂಡ್ಸ್, ನಾನಿವತ್ತು ಮಲೆನಾಡಿನ ಸ್ಪೆಷಲ್ ಅಕ್ಕಿ ಕಡುಬು ಮತ್ತು ಮೀನು ಸಾರು, ಮೀನು ಡ್ರೈಯನ್ನು ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಯಾರೆಲ್ಲ ನನ್ನ ಒಂದು ಈ ಚಾನಲನ್ನು ನೋಡ್ತಾ ಇದ್ದೀರಾ ಎಲ್ಲರೂ ಸಹ ಸಬ್ಸ್ಕ್ರೈಬ್ ಮಾಡಿ. ಹಾಗೆ